ನಮಸ್ಕಾರ, ವೆರಿ ಗುಡ್ ಮಾರ್ನಿಂಗ್. ಸೋಮವಾರ ಬೆಳ್ಳಂಬೆಳಗ್ಗೆ ಈ 30 ನಿಮಿಷಗಳ 30 ಸುದ್ದಿಯನ್ನು ಶುರು ಮಾಡ್ತಿದ್ದೀನಿ. ನಿಮ್ಮ ಜೊತೆ ನಾನು ಹರೀಶ್ ನಾಗರಾಜು. ನಿನ್ನೆ ಆಗಿರುವಂತಹ ಬೆಳವಣಿಗೆಗಳು, ಇವತ್ತು ನಡೆಯುವ ಎಲ್ಲ ವಿದ್ಯಮಾನಗಳನ್ನು ನಿಮ್ಮ ಮುಂದೆ ಇಡುವಂತಹ ಪ್ರಯತ್ನ ಶುರು ಮಾಡೋಣ. ಮೊದಲನೇ ನ್ಯೂಸ್ ಕಡೆ ಗಮನ ಹರಿಸೋಣ. PSI ನೇಮಕಾತಿ ಹಗರಣದ ಸಂಬಂಧ ಶಾಸಕ ಮಾಜಿ ಸಚಿವ ಪ್ರಿಯಾಂಕ ಖರ್ಗೆಗೆ ನೋಟಿಸ್ ಕೊಟ್ಟಿದ್ದಾರೆ. ಶ್ರೀರಾಮ ಸೇನೆ ABVPಯವರು PSI ನೇಮಕಾತಿ ಲಿಸ್ಟ್ನಲ್ಲಿದ್ದರು ಅಂತ ಆರೋಪಿಸಿದ್ದ ಪ್ರಿಯಾಂಕ ಖರ್ಗೆಗೆ CID ವಿಚಾರಣೆಗೆ ಹಾಜರಾಗುವಂತೆ ನೋಟಿಸ್ ನೀಡಿದೆ. ಪ್ರಿಯಾಂಕ ಖರ್ಗೆ ಇಬ್ಬರು ಅನಾಮಿಕ ವ್ಯಕ್ತಿಗಳ ಆಡಿಯೋ ರಿಲೀಸ್ ಮಾಡಿದರು. ಮತ್ತೊಂದು ಕಡೆ PSI ನೇಮಕಾತಿ ಅಕ್ರಮದ ಆರೋಪಿಗಳಾಗಿರೋ ಖರ್ಗೆ ಶಿಷ್ಯರನ್ನ ಬಂಧಿಸಲಾಗಿದೆ. ಖರ್ಗೆ ವಿಚಾರಣೆ ನಡೆಸಬೇಕು ಅಂತ ಸಚಿವ ಸುನೀಲ್ ಕುಮಾರ್ ಆಗ್ರಹಿಸಿದರು. ಅದರ ಬೆನ್ನಲ್ಲೇ ಪ್ರಿಯಾಂಕ ಖರ್ಗೆಗೆ ನೋಟಿಸ್ ಕೊಟ್ಟಿದ್ದಾರೆ. ಇದೊಂದು ಸೂಕ್ಷ್ಮ ಹಾಗೂ ಗಂಭೀರ ಪ್ರಕರಣ. ಹೀಗಾಗಿ ನಿಮ್ಮಲ್ಲಿರುವಂಥ ಮಾಹಿತಿಯನ್ನ ಕೊಡಿ. ಸಾಕ್ಷಿ ದಾಖಲೆಗಳೊಂದಿಗೆ ಕಲ್ಟನ್ ಭವನದ CID ಕಚೇರಿಗೆ ಹಾಜರಾಗಿ ಅಂತ CID DOSP ಸಹಾಯಕ ತನಿಖಾಧಿಕಾರಿ ನರಸಿಂಹಮೂರ್ತಿ ಪ್ರಿಯಾಂಕ ಖರ್ಗೆಗೆ ನೋಟಿಸ್ ಜಾರಿ ಮಾಡಿದ್ದಾರೆ. ಇವತ್ತು ಪ್ರಿಯಾಂಕ ಖರ್ಗೆ ವಿಚಾರಣೆಗೆ ಹಾಜರಾಗ್ತಾರಾ ಅನ್ನೋ ಕುತೂಹಲ ಎಡೆ ಮಾಡಿದೆ. PWD ಹುದ್ದೆಗಳ ನೇಮಕಾತಿ ಅಕ್ರಮ ಬಯಲಾಗಿದೆ. ವಿಡಿಯೋ ಒಂದು ಸದ್ಯ ಸಾಮಾಜಿಕ ಜಾಲತಾಣದಲ್ಲಿ ತುಂಬಾ ವೈರಲ್ ಆಗಿದೆ. ಎಲೆಕ್ಟ್ರಾನಿಕ್ ಡಿವೈಸ್ ಮೂಲಕ ಉತ್ತರ ಹೇಳಿಕೊಡುವ ವಿಡಿಯೋ ಎಲ್ಲ ಕಡೆ ವೈರಲ್ ಆಗಿದೆ. ಎಲೆಕ್ಟ್ರಾನಿಕ್ ಡಿವೈಸ್ ಮೂಲಕ ಆರೋಪಿಗಳು ರಹಸ್ಯ ಸ್ಥಳದಲ್ಲಿ ಕೂತು ಉತ್ತರ ಹೇಳ್ತಿದ್ರು. ಅಚ್ಚರಿ ಅಂದರೆ 2021 ಡಿಸೆಂಬರ್ 13ರಲ್ಲಿ ನಡೆದಂಥ PWD ಇಂಜಿನಿಯರ್ ಎಕ್ಸಾಮ್ನಲ್ಲಿ ಕೇಳಿದಂಥ ಪ್ರಶ್ನೆಗೂ ವಿಡಿಯೋದಲ್ಲಿರುವ ಯುವಕ ಕೇಳಿದ ಉತ್ತರಕ್ಕೂ ತಾಳೆಯಾಗ್ತಾ ಇದೆ. PSI ಪರೀಕ್ಷೆ ಮಾತ್ರ ಅಲ್ಲ, ಅಸಿಸ್ಟೆಂಟ್ ಪ್ರೊಫೆಸರ್ ಎಕ್ಸಾಮ್ನಲ್ಲೂ ಕೂಡ ಅಕ್ರಮ ನಡೆದಿರುವ ಶಂಕೆ ವ್ಯಕ್ತ ಆಗಿದೆ. ಮಾರ್ಚ್ 12ನೇ ತಾರೀಕಿಂದ 15ರ ತನಕ ಪರೀಕ್ಷೆ ನಡೆಯಿತು. ಮೊದಲೇ 18ಕ್ಕೂ ಹೆಚ್ಚು ಪ್ರಶ್ನೆಗಳು ಯಾವ್ಯಾವು ಎಂಬ ಸಂದೇಶ ಕಳಿಸಲಾಗ್ತಿತ್ತಂತೆ. ಆದ್ದರಿಂದ ಮಲ್ಲೇಶ್ವರಂ ಠಾಣೆಗೆ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ದೂರು ಕೊಟ್ಟಿದೆ. ಪೊಲೀಸರು FIR ದಾಖಲಿಸಿಕೊಂಡಿದ್ದಾರೆ, ತನಿಖೆ ಶುರು ಮಾಡಿದ್ದಾರೆ. ಅಕ್ಷಯ ತೃತೀಯ ದಿನ ಹಿಂದೂಗಳ ಬಹುದೊಡ್ಡ ಹಬ್ಬ. ಮುಸ್ಲಿಮರ ಹತ್ತಿರ ಹಿಂದೂಗಳು ಬಂಗಾರ ಖರೀದಿ ಮಾಡಿದ್ರೆ ರಾಷ್ಟ್ರದ್ರೋಹಿ ಬಲಪಡಿಸಿದಂತಾಗುತ್ತೆ ಅಂತ ಕಲಬುರಗಿಯಲ್ಲಿ ಆಂದೋಲನ ಸಿದ್ಧಲಿಂಗ ಸ್ವಾಮೀಜಿ ಹೇಳಿಕೆ ಕೊಟ್ಟಿದ್ದಾರೆ. ಇನ್ನು ಯಾವುದೇ ಗ್ರಾಹಕರಿಗೂ ಹಿಂದೂಗಳ ಬಳಿಯೇ ಖರೀದಿ ಮಾಡಿ ಅಂತ ಹೇಳಕ್ ಬರಲ್ಲ. ಅಕ್ಷಯ ತೃತೀಯ ದಿನಕ್ಕಾಗಿ ಸಾಕಷ್ಟು ತಯಾರಿ ಮಾಡ್ಕೋತಾ ಇದ್ದೀವಿ. ಇಂತಹ ಟೈಮ್ನಲ್ಲಿ ಧರ್ಮ ಜಾತಿ ಅಂತ ಗಲಾಟೆ ತರಬೇಡಿ ಅಂತ TA ಶರವಣ ಮನವಿ ಮಾಡಿ. ಒಬ್ಬ ಮುಸ್ಲಿಮರ ಈ ಅಂಗಡಿ ಇದೆ, ಅಕ್ಷಯ ತೃತೀಯ ದಿನ ಚಿನ್ನ ಖರೀದಿ ಮಾಡಿ ಅಂತ ಹೇಳಿ ಕರೀನಾ ಕಪೂರ್ನಿಂದ ಅಡ್ವರ್ಟೈಸ್ ಕೊಡ್ತಾರೆ. ಕರೀನಾ ಕಪೂರ್ ಬಿಂದಿ ಹಚ್ಕೊಂಡಿಲ್ಲ. ಹೀಗೆ ಅವರು ಹಿಂದೂ ದ್ವೇಷ ಮಾಡ್ತಾರಂದ್ರೆ, ಮತ್ತು ಕೇರಳದಲ್ಲಿ ಇವತ್ತು ಹಿಂದೂಗಳು ಸಂಪೂರ್ಣವಾಗಿ ಅವರ ಜನಸಂಖ್ಯೆ ಕುಸಿದೋಗ್ಬಿಟ್ಟಿದೆ, ತಳಮಟ್ಟಕ್ಕಿಳಿದಿದೆ. 800 ಹಿಂದೂಗಳ ಹತ್ಯೆ ಆಗಿದೆ. 12,000ಕ್ಕೂ ಹೆಚ್ಚು ಹಿಂದೂ ಮಹಿಳೆಯರನ್ನ ಮತಾಂತರ ಮಾಡಿದ್ದಾರೆ, ರೇಪ್ ಮಾಡಿದ್ದಾರೆ. ಆ ಭೂಮಿಯಿಂದ ಬಂದಂತಹ ಅಂಗಡಿ ಮಲಬಾರ್ ಗೋಲ್ಡ್ ನಲ್ಲಿ ಹಿಂದೂಗಳು ಯಾರೂ ಕೂಡ ವ್ಯಾಪಾರ ಮಾಡಬಾರ್ದು. ನೀವು ಬಂಗಾರವನ್ನ ಖರೀದಿ ಮಾಡೋದಾದ್ರೆ ಹಿಂದೂಗಳ ಸಾಕಷ್ಟು ಅಂಗಡಿಗಳಿದಾವೆ, ಅಲ್ಲಿ ಖರೀದಿ ಮಾಡ್ರಿ. ಮುಸ್ಲಿಮರ ಹತ್ರ ನೀವೇನಾದ್ರೂ ಬಂಗಾರ ಖರೀದಿ ಮಾಡಿದರೆ ಒಬ್ಬ ರಾಷ್ಟ್ರದ್ರೋಹಿಯ ಕೈಯನ್ನ ಬಲಪಡಿಸಿದಾಗುತ್ತೆ. ಇದರಲ್ಲಿ ಕೂಡ ನಾವು ಧರ್ಮವನ್ನ ಜಾತಿಯನ್ನ ತರುವುದು ನಿಜವಾಗ್ಲೂ ಕೂಡ ಇದು ಒಳ್ಳೇದಲ್ಲ. ಅಲ್ಲಿ ಹಿಂದೂ ಮಾಲೀಕತ್ವ ಇರತಕ್ಕಂತ ಅಂಗಡಿಗಳಲ್ಲಿ ಮುಸಲ್ಮಾನರು ಗ್ರಾಹಕರಿದ್ದಾರೆ, ಮುಸಲ್ಮಾನರು ಮಾಲೀಕತ್ವ ಇರತಕ್ಕಂತ ಅಂಗಡಿಗಳಲ್ಲಿ ಹಿಂದೂಗಳು ಗ್ರಾಹಕರಿದ್ದಾರೆ. ಅದರಿಂದ ಎಲ್ಲಿ ಕೂಡ ನಾವು ಧರ್ಮವನ್ನ ತಂದು ಇನ್ನೆಲ್ಲೋ ಒಂದು ಕಡೆ ವಿಷಬೀಜ ಬಿತ್ತುವಂತ ಕೆಲಸಕ್ಕೆ ಯಾರು ಕೂಡ ಹೊಣೆಗಾರರ ಆಗಬಾರದು ಅನ್ನೋದನ್ನ ನನ್ನ ಮನವಿ. ಕಲಬುರಗಿ ಜಿಲ್ಲೆ ಆಳಂದ ಪಟ್ಟಣದಲ್ಲಿ ಅದ್ಧೂರಿಯಾಗಿ ಶ್ರೀರಾಮನವಮಿ ಉತ್ಸವವನ್ನು ಬೃಹತ್ ಶೋಭಾಯಾತ್ರೆ ನಡೆಸಲಾಯಿತು. ಶ್ರೀರಾಮ ಸೇನೆ ವತಿಯಿಂದ ಹಮ್ಮಿಕೊಂಡಿರುವಂತಹ ಶೋಭಾಯಾತ್ರೆ ಇದು ಯಶಸ್ವಿಯಾಗಿ ಶಾಂತವಾಗಿ ನಡೆಯಿತು. ಯಾವುದೇ ಅಹಿತಕರ ಘಟನೆ ಜರುಗದಂತೆ ಆಳಂದ ಪಟ್ಟಣದಲ್ಲಿ ಎಲ್ಲಾ ಕಡೆ ಪೊಲೀಸ್ ಭದ್ರತೆಯನ್ನು ಕಲ್ಪಿಸಲಾಗಿತ್ತು. ಹುಬ್ಬಳ್ಳಿ ಗಲಭೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಮತ್ತೆ 8 ಜನರನ್ನು ಅರೆಸ್ಟ್ ಮಾಡಿದ್ದಾರೆ. ಬಂಧಿತರ ಸಂಖ್ಯೆ 146ಕ್ಕೆ ಏರಿಕೆಯಾಗಿದೆ. ಈ ಪೈಕಿ ಓರ್ವ ಕಾರ್ಪೊರೇಟರ್, 2 ರೌಡಿ ಶೀಟರ್ಗಳಿದ್ದಾರೆ ಅಂತ ಹುಬ್ಬಳ್ಳಿ ಧಾರವಾಡ ಪೊಲೀಸ್ ಆಯುಕ್ತ ಲಾಭುರಾಮ್ ತಿಳಿಸಿದ್ದಾರೆ. ಹುಬ್ಬಳ್ಳಿಯಲ್ಲಿ ಮಾತನಾಡಿದ್ರು ಅವರು, ಎಲ್ಲಾ ಕೇಸ್ಗಳ ತನಿಖೆ ಬಿರುಸುಗೊಂಡಿದೆ. ಕೃತ್ಯದಲ್ಲಿ ಯಾರ್ಯಾರು ಭಾಗಿಯಾಗಿದ್ದಾರೆ ಅವ್ರ ಮೇಲೆ ಕಠಿಣ ಕ್ರಮ ಕೈಗೊಳ್ಳಲಾಗುತ್ತೆ ಎಂದರು. ಗಲಭೆಗೆ ಪ್ರಚೋದನೆ ಕೊಟ್ಟವರು ಮತ್ತು ಗಲಭೆಯಲ್ಲಿ ಭಾಗವಹಿಸಿದವರ ಮೇಲೆ ಕ್ರಮ ಕೈಗೊಳ್ಳಲಾಗುತ್ತೆ. ಕೆಲ ಆರೋಪಿಗಳು ಈ ಹಿಂದೆ ಬೇರೆ ಬೇರೆ ಅಪರಾಧ ಪ್ರಕರಣಗಳಲ್ಲಿ ಭಾಗಿಯಾಗಿದ್ದಾರೆ, ಅದೆಲ್ಲವನ್ನೂ ಪರಿಶೀಲನೆ ಮಾಡಲಾಗ್ತಾ ಇದೆ ಎಂದರು ಲಾಭುರಾಮ್ ಅವರು. 146 ಜನ ಅರೆಸ್ಟ್ ಆಗಿದ್ದಾರೆ. ಇವತ್ತು 8 ಜನ ಆರೋಪಿಗಳು ಅರೆಸ್ಟ್ ಆಗಿದ್ದಾರೆ ಮತ್ತು ಎಲ್ಲ ಕೇಸಲ್ಲಿ ಇನ್ವೆಸ್ಟಿಗೇಷನ್ ಕಂಟಿನ್ಯೂ ಇದ್ದಾವೆ. ಯಾರು ಇದರಲ್ಲಿ ಪ್ರಚೋದನೆ ಕೊಟ್ಟಿರ್ಬೋದು,
ಯಾರು ಇದರಲ್ಲಿ ಭಾಗವಹಿಸಿರ್ಬೋದು ಅವ್ರ ಮೇಲೆ ಖಂಡಿತ ಕ್ರಮ ತಗೊಳ್ತೀವಿ. ಈಗಾಗಲೇ ನಮ್ಗೆ ಗೊತ್ತಾಯಿತು 2 ಜನ ಇದ್ದಾರೆ ಅಂತ. ಉಳಿದವ್ರದ್ದು ಕೂಡ ಕ್ರಿಮಿನಲ್ ಹಿನ್ನೆಲೆಯಲ್ಲಿ ಏನಿದೆ ಅದು ಕೂಡ ನಾವು ಎಲ್ಲ ಪತ್ತೆ ಹಚ್ತಾ ಇದ್ದೀವಿ. ಈಗ ಅವ್ರದ್ದು ನಾವು ಆಗಲೇ ಅರೆಸ್ಟ್ ಮಾಡಿದ್ದೇವೆ ಮತ್ತು ಅವನು ಈಗ ಪೊಲೀಸ್ ಕಸ್ಟಡಿಯಲ್ಲಿ ಇದ್ದಾನೆ ಮತ್ತು ಅದು ತನಿಖೆ ನಡೀತಾ ಇದೆ. ಈಗ ತನಿಖೆ ಮುಗಿಸ್ಕೊಂಡ ನಂತರ ನಾವು ಮುಂದಿನ ಹೇಳ್ಬೋದು. ಈಗ ಸದ್ಯಕ್ಕೆ 144 ಕಲಮ್ದು ಎಲ್ಲ ಅದ್ರದ್ದು ಬಗ್ಗೆ ಆಗಲೇ ನಾವು ನಿನ್ನೆ ಬೆಳಿಗ್ಗೆ ತನಕ ಆಯಿತು, ಅದು ನಂತರ ಕಂಟಿನ್ಯೂ ಮಾಡಿಲ್ಲ. ಮುಂದಿನ ನಾವು ಸಿಗ್ತಾ ಬಂದರೆ ಬಂದು ಯೋಚನೆ ಮಾಡ್ತೇವೆ. ಇವತ್ತು ಸೇರಿ ಗುತ್ತಿಗೆದಾರ ಸಂತೋಷ್ ಪಾಟೀಲ್ ಆತ್ಮಹತ್ಯೆ ಆದಮೇಲೆ ರಾಜ್ಯದಲ್ಲಿ ಕಮಿಷನ್ ಆರೋಪಗಳ ಸೂರಿಮಳೆ ಕೇಳಿ ಬರ್ತಾ ಇದೆ. ಸರ್ಕಾರದ ಮೇಲೆ 40% ಆರೋಪ ಕೇಳಿ ಬಂದ ಕಾರಣ ಸಿಎಂ ಬಸವರಾಜ ಬೊಮ್ಮಾಯಿ ಅವರಿಗೆ ತುಂಬಾ ತಲೆಬಿಸಿ ಆಗಿದೆ. ಇವತ್ತು ರಾಜ್ಯ ಕಾಂಟ್ರಾಕ್ಟರ್ ಅಸೋಸಿಯೇಷನ್ ಜೊತೆ ಸಿಎಂ ಬೊಮ್ಮಾಯಿ ಅವರು ಮಾತುಕತೆ ನಡೆಸುತ್ತಿದ್ದಾರೆ. ಮಧ್ಯಾಹ್ನ 3:30ಕ್ಕೆ ಗೃಹ ಕಚೇರಿ ಕೃಷ್ಣಾದಲ್ಲಿ ಕಾಂಟ್ರಾಕ್ಟರ್ ಅಸೋಸಿಯೇಷನ್ ಅಧ್ಯಕ್ಷ ಕೆಂಪಣ್ಣನವರ ನೇತೃತ್ವದಲ್ಲಿ ನಿಯೋಗದವರು ಭೇಟಿ ಮಾಡ್ತಾರೆ. ಕಮಿಷನ್ ಪಡೆಯುವ ಇಲಾಖೆಗಳ ಬಗ್ಗೆ ದಾಖಲೆ ಕೊಡುವ ಸಾಧ್ಯತೆಗಳಿವೆ. ಗದಗದಲ್ಲಿ ದಿಂಗಾಲೇಶ್ವರ ಶ್ರೀ ಸರ್ಕಾರದ ವಿರುದ್ಧ ಮತ್ತೊಂದು ಹೊಸ ಬಾಂಬ್ ಹಾಕಿದ್ರು. ಪ್ರತಿಷ್ಠಿತ ಮಠಾಧೀಶರೊಬ್ಬರು ಸರ್ಕಾರದಿಂದ ಬಂದಿರೋ ಯಾವುದೇ ಹಣ ಕಟ್ ಆಗದಂತೆ ಡಿಸಿಯವರ ಮೂಲಕ ಬರುತ್ತೆ ಅಂತ ಹೇಳಿದ್ದೀವಿ. ಆದರೆ ನಾನು ನೇಮಕಗೊಂಡ ಶಿರಹಟ್ಟಿ ಫಕೀರೇಶ್ವರ ಮಠಕ್ಕೆ ಯಡಿಯೂರಪ್ಪ ಕಾಲದಲ್ಲಿ 2 ಕೋಟಿ ಅನುದಾನ ಬಜೆಟ್ನಲ್ಲಿ ಇಟ್ಟಿದ್ರು. ಕೇವಲ 75 ಲಕ್ಷ ಬಂದಿದೆ. ಉಳಿದ 1.25 ಕೋಟಿ ಹಣ ಎಲ್ಲಿಗೋಯ್ತು ಅಂತ ಪ್ರಶ್ನೆ ಮಾಡೋದು. ಉತ್ತರ ಕರ್ನಾಟಕದ ಮಠಗಳಿಗೆ ಸರ್ಕಾರದಿಂದ ಅನ್ಯಾಯ ಆಗಿದೆ ಅಂತ ಬಾಂಬ್ ಸಿಡಿಸೋದು. ಕಾಂಟ್ರಾಕ್ಟರ್ ಥ್ರೂ ಮಾಡಿಸಿದ್ರು ಕೂಡ 1,25,00,000 ರೂಪಾಯಿ ಯಾಕಪ್ಪ ಶಿರಹಟ್ಟಿ ಮಠದ ಕಾಮಗಾರಿಗೆ ಕೊಡ್ಲಿಲ್ಲ, ಆ ಹಣ ಎಲ್ಲಿ ಹೋಯ್ತು ಅನ್ನುವಂತ ಪ್ರಶ್ನೆ. 1,25,00,000 ಹಣ ಎಲ್ಲಿ ಹೋಯ್ತು? ಯಡಿಯೂರಪ್ಪನವರು ಮೊದಲನೇ ಸಾರಿ ಮುಖ್ಯಮಂತ್ರಿಗಳಾಗಿದ್ದಾಗ ಬಜೆಟ್ನಲ್ಲಿ ಶಿರಹಟ್ಟಿ ಮಠಕ್ಕೆ 2 ಕೋಟಿ ಅಂತ ಏನು ಘೋಷಣೆ ಮಾಡಿದ್ರಲ್ಲ, ಆ ಹಣದ ಬಗ್ಗೆ ನಾನು ಮಾತಾಡ್ತಾ ಇದ್ದೀನಿ. ನಾ ಹೇಳಾಕತ್ತಿದ್ದು ನಯಾ ಪೈಸೆ ಅಲ್ಲ, 75 ಲಕ್ಷ ಬಂತು, ಉಳಿದು 1,25,00,000 ಎಲ್ಲಿ ಹೋಯ್ತು? ಕಾಂಟ್ರಾಕ್ಟರ್ ಥ್ರೂ ಮಾಡಿಸಿದ್ರು ಕೂಡ 1,25,00,000 ರೂಪಾಯಿ ಯಾಕಪ್ಪ ಶಿರಹಟ್ಟಿ ಮಠದ ಕಾಮಗಾರಿಗೆ ಕೊಡ್ಲಿಲ್ಲ, ಆ ಹಣ ಎಲ್ಲಿ ಹೋಯ್ತು ಅನ್ನುವಂತ ಪ್ರಶ್ನೆ. 1,25,00,000 ಹಣ ಎಲ್ಲಿ ಹೋಯ್ತು? ಯಡಿಯೂರಪ್ಪನವರು ಮೊದಲನೇ ಸಾರಿ ಮುಖ್ಯಮಂತ್ರಿಗಳಾಗಿದ್ದಾಗ. ಶಿವಮೊಗ್ಗ ವಿಮಾನ ನಿಲ್ದಾಣಕ್ಕೆ ನನ್ನ ಹೆಸರು ಬೇಡ ಅಂತ ಮಾಜಿ ಸಿಎಂ ಬಿಎಸ್ ಯಡಿಯೂರಪ್ಪನವರು ಪತ್ರ ಬರೆದಿದ್ದಾರೆ. ಇತಿಹಾಸಕ್ಕೆ ಕೊಡುಗೆ ನೀಡಿದ ಮಹನೀಯರ ಹೆಸರಿಡಬೇಕು ಅಂತ ಸಿಎಂ ಬಸವರಾಜ ಬೊಮ್ಮಾಯಿ ಅವರಿಗೆ ಪತ್ರ ಬರೆದಿದ್ದಾರೆ. ಮಹನೀಯರಿಗೆ ಹೋಲಿಸಿದ್ರೆ ನನ್ನ ಸೇವೆ ಅಳಿಲು ಸೇವೆ. ಈ ವಿಚಾರವಾಗಿ ಮುಖ್ಯಮಂತ್ರಿಗೆ ಧನ್ಯವಾದ ಎಂದಿದ್ದಾರೆ. ಕೊಪ್ಪಳ ಜಿಲ್ಲೆ ಕುಷ್ಟಗಿಯಲ್ಲಿ ನಡೆದಂತಹ ಪಕ್ಷಾತೀತ ಕಾರ್ಯಕ್ರಮದಲ್ಲಿ ವಿಪಕ್ಷ ನಾಯಕ ಸಿದ್ದರಾಮಯ್ಯ ಅವರು ಎಚ್ ಡಿ ಕುಮಾರಸ್ವಾಮಿ ಅವರ ವಿರುದ್ಧ ವಾಗ್ದಾಳಿ ನಡೆಸಿದರು. ಕುಮಾರಸ್ವಾಮಿ ಅವರಿಗೆ ನನ್ನ ಕಂಡ್ರೆ ಭಯ, ಹಾಗಾಗಿ ನನ್ನ ಟಾರ್ಗೆಟ್ ಮಾಡ್ತಿದ್ದಾರೆ. ಇದೇ ಸಂದರ್ಭದಲ್ಲಿ ನಾನು ಕೊಪ್ಪಳ ಜಿಲ್ಲೆಯಿಂದ ಸ್ಪರ್ಧೆ ಮಾಡಲ್ಲ ಅಂತ ಸ್ಪಷ್ಟನೆ ಕೊಟ್ಟರು. ಇನ್ನು ಚುನಾವಣೆ ದೂರ ಇದೆ, ನೋಡೋಣ ಅಂದ್ರು ಸಿದ್ದರಾಮಯ್ಯ. ನನ್ ಕಂಡ್ರೆ ಭಯ, ಅದಕ್ಕೋಸ್ಕರ ಮಾಡ್ತಾರೆ. ಯಾವಾಗಲೂ ಭಯ ಇರೋರು ಕಂಡ್ರೆ ಪದೇ ಮಾತಾಡೋದು. ಭಯ ಇದೆಯಲ್ಲ ನನ್ನ ಮೇಲೆ, ನನ್ ಕಂಡ್ರೆ ಅದಕ್ಕೋಸ್ಕರವಾಗಿ ಕುಮಾರಸ್ವಾಮಿ ಪಾಪ ಅದನ್ನ ಟಾರ್ಗೆಟ್ ಮಾಡಿ ಮಾತಾಡೋದು. ಕೇಳ, ಅವ್ರಿಗೆ ಕೇಳಿ ಯಾಕೆ ನನ್ ಕಂಡ್ರೆ ಭಯ, ಅದಕ್ಕೋಸ್ಕರ ಮಾಡ್ತಾರೆ. ಚಿತ್ರದುರ್ಗದ ಹಿರಿಯೂರಿನಲ್ಲಿ ಸಚಿವ ಬಿಸಿ ಪಾಟೀಲ್ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ಗೆ ಟಾಂಗ್ ಕೊಟ್ಟರು. ಬಿಜೆಪಿಗೆ ಯಾವುದೇ ಭಯ ಇಲ್ಲ, ಪಕ್ಷಕ್ಕೆ ಬರೋರು ಬಹಳ ಜನ ಇದ್ದಾರೆ. ಬಿಜೆಪಿ ಪಕ್ಷದ ಅಭಿವೃದ್ಧಿ ನೋಡಿ ಬರೋರ ಸಂಖ್ಯೆ ಹೆಚ್ಚಿದೆ. ಭೂತದ ಬಾಯಲ್ಲಿ ಭಗವದ್ಗೀತೆ ಅನ್ನೋ ಹಾಗಾಯ್ತು. ಡಿಕೆಶಿ ಅವರು ಮಾತಾಡ್ತಿದ್ದಾರೆ. ಲಂಚ ಪ್ರಾಮಾಣಿಕತೆ ಬಗ್ಗೆ ಹೇಳೋದಕ್ಕೆ ಡಿಕೆಶಿಗೆ ನೈತಿಕತೆ ಇದೆಯಾ ಅಂತ ಕಿಡಿಕಾರರು ಬಿಸಿ ಪಾಟೀಲ್. ಭಗವದ್ಗೀತೆ ಅನ್ನಂಗಾಯ್ತು. ಡಿಕೆ ಶಿವಕುಮಾರ್ ಲಂಚದ ಬಗ್ಗೆ ಅಥವಾ ಪ್ರಾಮಾಣಿಕತೆ ಬಗ್ಗೆ ಮಾತಾಡ್ತಾರೆ ಅಂತ ಹೇಳಿದ್ರೆ ಇದಕ್ಕಿಂತ ಉದಾಹರಣೆ ಇನ್ನೊಂದೇನಾದ್ರು ಬೇಕಾ? ಡಿಕೆ ಶಿವಕುಮಾರ್ ಅವ್ರಿಗೆ ಹೇಳಲಿಕ್ಕೆ ಯಾವ ನೈತಿಕತೆ ಇದೆ? ಭೂತದ ಬಾಯಲ್ಲಿ ಭಗವದ್ಗೀತೆ ಅನ್ನಂಗಾಯ್ತು. ಡಿಕೆ ಶಿವಕುಮಾರ್ ಲಂಚದ ಬಗ್ಗೆ ಅಥವಾ ಪ್ರಾಮಾಣಿಕತೆ ಬಗ್ಗೆ ಮಾತಾಡ್ತಾರೆ ಅಂತ ಹೇಳಿದ್ರೆ ಇದಕ್ಕಿಂತ ಉದಾಹರಣೆ ಇನ್ನೊಂದೇನಾದ್ರು ಬೇಕಾ? ಡಿಕೆ ರಾಮನಗರ ಜಿಲ್ಲೆ ಚನ್ನಪಟ್ಟಣದ ಕೆಂಚಯ್ಯನದೊಡ್ಡಿ ಗ್ರಾಮದಲ್ಲಿ ಮಾಜಿ ಸಚಿವ ಸಿಪಿ ಯೋಗೇಶ್ವರ್ ಕಾರ್ಯಕರ್ತರ ಸಭೆ ನಡೆಸಿದರು. ಇದೇ ವೇಳೆ ಕಾಂಗ್ರೆಸ್ ಜೆಡಿಎಸ್ನಿಂದ 50ಕ್ಕೂ ಹೆಚ್ಚು ಕಾರ್ಯಕರ್ತರು ಬಿಜೆಪಿಗೆ ಬಂದರು. ಇದೇ ಸಂದರ್ಭದಲ್ಲಿ ಮಾಜಿ ಸಿಎಂ ಎಚ್ ಡಿ ಕುಮಾರಸ್ವಾಮಿಗೆ ಸಿಪಿ ಯೋಗೇಶ್ವರ್ ಟಾಂಗ್ ಕೊಟ್ಟರು. ಕುಮಾರಸ್ವಾಮಿ ಕ್ಷೇತ್ರದ ಜನರ ಪರವಾಗಿ ಕೆಲಸ ಮಾಡಲಿಲ್ಲ, ಜನರ ನಿರೀಕ್ಷೆಗೆ ತಕ್ಕ ಹಾಗೆ ಕೆಲಸ ಮಾಡಿಲ್ಲ. ಈಗ ಜಲಧಾರೆ ಅನ್ಕೊಂಡು ಹೊರಟಿದ್ದಾರೆ, ಆದರೆ ನನಗೆ ಅರ್ಥ ಆಗಲಿಲ್ಲ. ಏನ್ ಜಲಧಾರೆ ಅಂದ್ರೆ ನೀವೇ ಕೇಳಿ ಅಂತ ವ್ಯಂಗ್ಯದ ಮಾತಾಡಿದ್ರು PY. ಯಾಕೆ ಇದನ್ನ ನಿಮ್ ಗಮನ ತಗೊಂಡ್ಬಿಡ್ತಾ ಇದ್ದೀನಿ ಅಂದ್ರೆ, ದೂರದ ಬೆಟ್ಟ ನುಣಿಗೆ ಅಂತಾರೆ ನಮ್ಮ ಹಳ್ಳಿ ಕಡೆ ಗಾದಿನ.
ಹಂಗೆ ಕುಮಾರಸ್ವಾಮಿ ಬಂದ್ರು ಅಂತೇಳಿ ಹೌದೌದು ಪಂಚಾಯತ್ ಬಿಡೋಣ, ನಾನು ಜನರಲ್ ಆಗಿ ಹೇಳ್ತಾ ಇದ್ದೀನಿ, ನೀವೆಲ್ಲ ನನಗೆ ಲೀಡ್ ಕೊಡು ಯಾವಾಗಲೂ. ಇವತ್ತು ತಾಲೂಕಿನ ಸಮಸ್ಯೆನ ಗಮನ ಹರಿಸ್ತಿಲ್ಲ. ಮುಖ್ಯಮಂತ್ರಿ ಆಗಿದ್ದವರು ಈ ತಾಲೂಕಿನ ಏನು ಜನ ಇವತ್ತು ನಾವು ಮನೆ ಕಟ್ಕೋಬೇಕು, ನಮಗೆ ಭದ್ರತೆ ಬೇಕು, ನಾವು ನೆಮ್ಮದಿಯಿಂದ ಇರಬೇಕು ಅಂತಾರೆ, ಅಂತ ಸಮಸ್ಯೆಗಳಿತ್ತು. ಒಂದು ಉದಾಹರಣೆ, ಇಂಥದ್ದು 108 ಉದಾಹರಣೆಗಳಿದೆ ಹೇಳ್ತಾ ಹೋದ್ರೆ, ಬಗೆಹರಿಸ್ತಿಲ್ಲ. ಇವತ್ತು ಅದೇನೋ ಒಂದು ಜಲಧಾರೆ ಅಂತ ಕಾರ್ಯಕ್ರಮ ಮಾಡಿಕೊಟ್ಟವ್ರು. ಏನೋ ಜಲಧಾರೆ ನನಗೇನು ಅರ್ಥನೇ ಆಗಲ್ಲಪ್ಪ. ಯಾವ ಜಲಧಾರೆ, ಏನದು, ಯಾಕೆ ಹೋಗ್ತಾವ್ರೆ, ನಿನ್ ಮಾಡ್ತಾ ಇರ್ಲಿಲ್ವೇ? ಅವ್ರನ್ನೇ ಕೇಳ್ಬೇಕು ಏನ್ರಿ ಅಂತೇಳಿ. ಯಾಕಿದೆ ನಿಮ್ ಗಮನ ತಗೊಂಡ್ಬಿಟ್ಟು. ಬೆಂಗಳೂರಿನ ಗಾಯತ್ರಿ ನಗರದ ರಾಮ್ ಮೋಹನ್ಪುರದಲ್ಲಿ BWSSB ಅರ್ಧಂಬರ್ಧ ಕಾಮಗಾರಿಯಿಂದ ಜನಕ್ಕೆ ಸಂಕಷ್ಟ ಶುರುವಾಗಿದೆ. BWSSB 5 ತಿಂಗಳಿಂದಲೂ ಕೂಡ ಇಲ್ಲಿ ಡ್ರೈನೇಜ್ ಕಾಮಗಾರಿ ನಡೆಸ್ತಾ ಇದ್ದಾರೆ. ಆದರೆ ಇನ್ನೂ ಕಂಪ್ಲೀಟ್ ಆಗಿಲ್ಲ. ಗುಂಡಿಯನ್ನು ಹಾಗೆ ಬಿಟ್ಬಿಟ್ಟಿದ್ದಾರೆ. ಇದರಿಂದ ವಾಹನ ಸವಾರರು, ಮಕ್ಕಳು, ವೃದ್ಧರು ಓಡಾಡೋಕ್ಕೂ ಕಷ್ಟ ಆಗ್ತದೆ. ಮಳೆ ಬಂದು ನೀರು ತುಂಬಿ ಹಲವರು ಗುಂಡಿಗೆ ಬಿದ್ದು ಗಾಯ ಕೂಡ ಮಾಡಿಕೊಂಡಿದ್ದಾರೆ. BWSSB ಹಾಗೂ ಪಾಲಿಕೆ ನಿರ್ಲಕ್ಷ್ಯಕ್ಕೆ ಸ್ಥಳೀಯರು ಹಿಡಿಶಾಪ ಹಾಕ್ತಿದ್ದಾರೆ. ಪ್ರಧಾನಮಂತ್ರಿಗಳದ್ದು ಗ್ರಾಮ ಸಡಕ್ ಯೋಜನೆ ಇದೆ. ಆ ಗ್ರಾಮ ಸಡಕ್ ಯೋಜನೆಗಳು ಎಷ್ಟು ಚೆನ್ನಾಗಿರುತ್ತೆ ಅಂತಂದ್ರೆ, ಈ ಹಳ್ಳಿ ರೋಡ್ಗಳು, ನಾನು ಬೆಂಗಳೂರಲ್ಲಿ ಇದ್ದೇನೆ, ಅದರ ಹಳ್ಳಿಗಾಡಲ್ಲಿದ್ದೀನಿ ಅಂತ ಶುರು ಆಗ್ಬಿಟ್ಟಿದೆ ನನಗೆ. ಯಾಕೆಂದ್ರೆ ಗ್ರಾಮ ಇದರಲ್ಲೆಲ್ಲ ರೋಡ್ಗಳು ಇದಕ್ಕಿಂತ ಫಸ್ಟ್ ಕ್ಲಾಸ್ ಆಗಿರುತ್ತೆ. ಕಾಂಕ್ರೀಟ್ ರೋಡ್ಗಳು ಮಾಡ್ತಾ ಇದ್ದಾರೆ ಎಲ್ಲ ಕಡೆ. ನಾನು ಇರೋದು ಎಂಥ ಒಂದು ಮಲ್ಲೇಶ್ವರಂ ಅಂತ ಲೊಕ್ಯಾಲಿಟಿ ಇಲ್ಲ ಅಂತ ನನಗೆ ತುಂಬ ಆಶ್ಚರ್ಯ ಆಗಕ್ಕೆ ಶುರುವಾಗ್ತಾ ಇದೆ. ಮೂಲಭೂತ ಸೌಕರ್ಯನೇ ಇಲ್ಲ, ರೋಡ್ ಇಲ್ಲ, ನೀರು ಸರಿಯಾಗಿ ಬರ್ತಾ ಇಲ್ಲ, ರೋಡನ್ನು ಈ ಥರ ಕೆತ್ತಿಟ್ಟಿದ್ದಾರೆ ಅಂತಂದರೆ ಯಾರ ಹತ್ರ ಹೇಳ್ಕೊಳ್ಬೇಕು? ನಮ್ಮ ಈ ಸಮಸ್ಯೆಗೆ ದಯವಿಟ್ಟು ಇಲ್ಲಿದ್ದು MLA ಅವರ ಅಥವಾ ಇಲ್ಲಿ ಲೋಕಲ್ ಕಾರ್ಪೊರೇಟರ ಯಾರು ಸ್ಪಂದಿಸ್ತಾರೋ ನನಗೆ ಗೊತ್ತಿಲ್ಲ. ದಯವಿಟ್ಟು ಇದಕ್ಕೆ ಸ್ಪಂದನೆ ಬೇಕು, ನಮಗೆ ಆದಷ್ಟು ಬೇಕು. ನಾವೆಲ್ಲ ನೆಮ್ಮದಿಯಾಗಿ ಜೀವನ ಮಾಡುವಂಥ ಒಂದು ವಾತಾವರಣ ನಿರ್ಮಾಣ ಆಗಬೇಕು, ನಮ್ದು ಅಷ್ಟೇ ಕೋರಿಕೆ. ಈ ಪೈಪಲ್ಲೇ ಮಾಡಿ ಆಗಲೇ 2 ತಿಂಗಳು ಮುಗಿದಿದೆ. ಮತ್ತು ವಾಟರ್ ಕನೆಕ್ಷನ್ಸ್ಗಳು ಡಿಲೇ ಆಗ್ತಿದೆ. ಹೊಸ ಕನೆಕ್ಷನ್ಸ್ ಕೊಡಬೇಕು, ಅಲ್ಲಿ ಇನ್ನೂ ಕೊಡಲಿಕ್ಕೆ ಸ್ಟಾರ್ಟ್ ಮಾಡಿಲ್ಲ ಪೂರ್ತಿ. ಸೊ ರಾಜ್ಯದಲ್ಲಿ ಕೊರೋನಾ ಕೇಸ್ಗಳು ಒಂದು ವಾರದಿಂದ ಏರಿಳಿತ ಕಾಣಿಸ್ತಾ ಇದೆ. ಮೊನ್ನೆ 100ರ ಗಡಿ ದಾಟಿದ ಕೊರೋನಾ ಕೇಸ್, ನಿನ್ನೆ 60 ಹೊಸ ಕೇಸ್ಗಳು ದಾಖಲಾಯಿತು. ಯಾವುದೇ ಸಾವಿನ ಕೇಸ್ ದಾಖಲಾಗಿಲ್ಲ. ರಾಜ್ಯದಲ್ಲಿ ಒಟ್ಟು 1676 ಆಕ್ಟಿವ್ ಕೇಸ್ಗಳಿವೆ. 63 ರೋಗಿಗಳು ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆಗಿದ್ದಾರೆ. ಬೆಂಗಳೂರಲ್ಲಿ 57 ಪಾಸಿಟಿವ್ ಕೇಸ್ ದೃಢಪಟ್ಟಿದೆ. ಬೆಂಗಳೂರಿನಲ್ಲೇ ಖೇಲೋ ಇಂಡಿಯಾ ಗೇಮ್ಸ್ 2022ಕ್ಕೆ ಚಾಲನೆ ಸಿಕ್ತು. ವಿವಿಧ ರಾಜ್ಯಗಳ ಸಂಸ್ಕೃತಿ ಬಿಂಬಿಸುವಂತಹ ಕಲಾ ತಂಡಗಳು ಮೂಲಕ ಚಾಲನೆ ಸಿಕ್ತು. 10 ದಿನಗಳ ಕಾಲ ನಡೆಯುತ್ತೆ ಈ ಕ್ರೀಡಾಕೂಟ. ದೇಶದ 189 ವಿಶ್ವವಿದ್ಯಾಲಯಗಳ 4500 ಕ್ರೀಡಾಪಟುಗಳು 20 ಕ್ರೀಡಾ ವಿಭಾಗಗಳಲ್ಲಿ ಸ್ಪರ್ಧೆ ಮಾಡ್ತಾರೆ. ದೇಶದಲ್ಲಿ ಕಳೆದ 10 ವರ್ಷಗಳಲ್ಲಿ ಸುಮಾರು 17 ಲಕ್ಷ ಜನರಿಗೆ ಅಸುರಕ್ಷಿತ ಲೈಂಗಿಕ ಸಂಪರ್ಕದ ಮೂಲಕ HIV ಸೋಂಕು ತಗುಲಿದೆ. ಈ ಪೈಕಿ ಅತಿ ಹೆಚ್ಚು ಸೋಂಕು ತಗುಲಿದ ರಾಜ್ಯಗಳಲ್ಲಿ ಕರ್ನಾಟಕ 3ನೇ ಸ್ಥಾನದಲ್ಲಿದೆ ಅಂತ ರಾಷ್ಟ್ರೀಯ ಏಡ್ಸ್ ನಿಯಂತ್ರಣ ಸಂಸ್ಥೆ ನ್ಯಾಕೋ ತಿಳಿಸಿದೆ. ಆಂಧ್ರ ಪ್ರದೇಶ ಹಾಗೂ ಮಹಾರಾಷ್ಟ್ರ ಮೊದಲ 2 ಸ್ಥಾನದಲ್ಲಿದೆ. ತಮಿಳುನಾಡು, ಉತ್ತರ ಪ್ರದೇಶ 4 ಮತ್ತು 5ನೇ ಸ್ಥಾನದಲ್ಲಿದೆ. ಗಡಿ ಜಿಲ್ಲೆ ಚಾಮರಾಜನಗರದಲ್ಲಿ ಬ್ಯಾಗ್ನೊಳಗೆ ನವಜಾತ ಗಂಡು ಶಿಶು ಪತ್ತೆಯಾಗಿದೆ. ಚಾಮರಾಜನಗರ ಹನೂರು ಪಟ್ಟಣದ ಖಾಸಗಿ ಬಸ್ ನಿಲ್ದಾಣದಲ್ಲಿ ಘಟನೆ ನಡೆದಿದೆ. ಮಗು ಅಳುತ್ತಿರಬೇಕಾದ್ರೆ ಅನುಮಾನಗೊಂಡು ಸ್ಥಳೀಯರು ಬ್ಯಾಗ್ ಚೆಕ್ ಮಾಡಿದ್ರು. ಆಗ ನವಜಾತ ಗಂಡು ಶಿಶು ಪತ್ತೆಯಾಯಿತು. ಸದ್ಯ ಸಿಸಿ ಕ್ಯಾಮೆರಾ ಪರಿಶೀಲನೆ ನಡೆಸುತ್ತಿದ್ದಾರೆ. ವಾರಸುದಾರ ಪತ್ತೆಗೆ ಪೊಲೀಸರು ಮುಂದಾಗಿದ್ದಾರೆ. 30 ನಿಮಿಷಗಳ 30 ಸುದ್ದಿ ಮುಂದುವರಿಯುತ್ತೆ. ಇನ್ನು 10 ಸುದ್ದಿಗಳು ಬಾಕಿ ಇದೆ. ಅದಕ್ಕೂ ಮುಂಚೆ ಮೊದಲ ಬ್ರೇಕ್ ತಗೊಂಡ್ಬರ್ತೀನಿ. ಎಲ್ಲೂ ಹೋಗ್ಬೇಕಾಯ್ತಾ ಇದೆ. ವೆಲ್ಕಮ್ ಬ್ಯಾಕ್. 30 ನಿಮಿಷಗಳ 30 ಸುದ್ದಿ. ಇನ್ನುಳಿದ ಸುದ್ದಿಗಳನ್ನ 1 by 1 ನೋಡ್ತಾ ಹೋಗೋಣ. ಕಾಂಗ್ರೆಸ್ನ ಪ್ರಿಯಾಂಕಾ ಗಾಂಧಿ ವಾದ್ರಾ ಅವರಿಂದ MF ಹುಸೇನ್ ಪೇಂಟಿಂಗ್ ಅನ್ನು 2 ಕೋಟಿ ರೂಪಾಯಿ ನೀಡಿ ಖರೀದಿಸುವಂತೆ ಒತ್ತಾಯಿಸಲಾಯಿತು ಮತ್ತು ಮಾರಾಟದ ಹಣವನ್ನು ಕಾಂಗ್ರೆಸ್ ಅಧ್ಯಕ್ಷೆ ಸೋನಿಯಾ ಗಾಂಧಿ ಅವರಿಗೆ ನ್ಯೂಯಾರ್ಕ್ನಲ್ಲಿ ವೈದ್ಯಕೀಯ ಚಿಕಿತ್ಸೆಗಾಗಿ ಗಾಂಧಿ ಕುಟುಂಬ ಬಳಸಿದೆ ಅಂತ ಎಸ್ ಬ್ಯಾಂಕ್ ಸಹ ಸಂಸ್ಥಾಪಕ ರಾಣಾ ಕಪೂರ್ ಜಾರಿ ನಿರ್ದೇಶನಕ್ಕೆ ತಿಳಿಸಿದ್ದಾರೆ. ಜಮ್ಮು ಮತ್ತು ಕಾಶ್ಮೀರದ ಪುಲ್ವಾಮಾ ಜಿಲ್ಲೆಯಲ್ಲಿ ಉಗ್ರರು ಮತ್ತು ಭದ್ರತಾ ಪಡೆಗಳ ನಡುವೆ ಗುಂಡಿನ ಚಕಮಕಿ ನಡೆದಿದೆ. ಭಾರತೀಯ ಯೋಧರು 3 ಉಗ್ರರನ್ನ ಹೊಡೆದುರುಳಿಸಿದ್ದಾರೆ. ಪುಲ್ವಾಮಾದ
ಪಾಹೋ ಪ್ರದೇಶದಲ್ಲಿ ಉಗ್ರರು ಅಡಗಿರುವಂತಹ ಬಗ್ಗೆ ಖಚಿತ ಮಾಹಿತಿ ಆಧರಿಸಿ ಭದ್ರತಾ ಪಡೆಗಳು ಶೋಧ ಕಾರ್ಯಾಚರಣೆ ಆರಂಭಿಸಿದ್ದವು. ಈ ಸಂದರ್ಭದಲ್ಲಿ ಉಗ್ರರು ಏಕಾಏಕಿ ಭದ್ರತಾ ಪಡೆಗಳ ಮೇಲೆ ಗುಂಡು ಹಾರಿಸಿದ್ದಾರೆ. ಪ್ರತಿಯಾಗಿ ಭದ್ರತಾ ಪಡೆಗಳು 3 ಉಗ್ರರನ್ನ ಹತ್ಯೆಗೈದಿದ್ದಾರೆ. ತಮಿಳುನಾಡಿನ ಚೆನ್ನೈನಲ್ಲಿ ಲೋಕಲ್ ಟ್ರೈನ್ ಲೋಕೋ ಪೈಲಟ್ ನಿಯಂತ್ರಣ ತಪ್ಪಿ ಪ್ಲಾಟ್ಫಾರ್ಮ್ ಮೇಲೆ ಹತ್ತಿದೆ. ಚೆನ್ನೈನ ಬೀಚ್ ಸ್ಟೇಷನ್ನಲ್ಲಿ ಲೋಕಲ್ ಟ್ರೈನ್ ಚೆಕ್ ಮಾಡಬೇಕಾದ್ರೆ ಅವಘಡ ಸಂಭವಿಸಿದೆ. ಪ್ರಯಾಣಿಕರು ಯಾರೂ ಇಲ್ಲದ ಕಾರಣ ಭಾರೀ ಅನಾಹುತ ತಪ್ಪಿತು. ಲೋಕೋ ಪೈಲಟ್ಗೆ ಮಾತ್ರ ಗಾಯ ಆಗಿದೆ. ಉತ್ತರ ಪ್ರದೇಶದ ಲಖೀಂಪುರ್ ಖೇರಿ ಹಿಂಸಾಚಾರ ಪ್ರಕರಣದ ಪ್ರಮುಖ ಆರೋಪಿ ಕೇಂದ್ರ ಸಚಿವ ಅಜಯ್ ಮಿಶ್ರಾ ಅವರ ಪುತ್ರ ಆಶೀಶ್ ಮಿಶ್ರಾ ಸುಪ್ರೀಂ ಕೋರ್ಟ್ ನಿರ್ದೇಶನದ ಮೇರೆಗೆ ಶರಣಾಗಿದ್ದಾರೆ. ಜಾಮೀನು ಅವಧಿ ಮುಗಿಯೋ 1 ದಿನ ಮುಂಚಿತವಾಗಿ ಮಿಶ್ರಾ ನ್ಯಾಯಾಲಯದ ಮುಂದೆ ಶರಣಾಗಿ ಮತ್ತೆ ಜೈಲು ಸೇರಿದ್ದಾರೆ. ದೆಹಲಿಯ ಗಲಭೆ ಪೀಡಿತ ಜಹಾಂಗೀರ್ಪುರಿ ನಿವಾಸಿಗಳು ನಿನ್ನೆ ತಿರಂಗ ಯಾತ್ರೆ ನಡೆಸಿದರು. ಭಾರೀ ಪೊಲೀಸ್ ಭದ್ರತೆಯೊಂದಿಗೆ ಮುಸ್ಲಿಂ ಮತ್ತು ಹಿಂದೂ ಎರಡೂ ಸಮುದಾಯದ ಜನರು ಈ ಯಾತ್ರೆಯಲ್ಲಿ ಪಾಲ್ಗೊಂಡಿದ್ದರು. ನಾವೆಲ್ಲರೂ ಒಂದೇ ಅನ್ನುವ ಸಂದೇಶ ಸಾರೋದಕ್ಕೆ ನಿವಾಸಿಗಳೆಲ್ಲ ಒಟ್ಟಾಗಿ ತಿರಂಗ ಹಿಡಿದು ಯಾತ್ರೆ ಮಾಡಿದರು. ನಿಮಿಷಗಳ 30 ಸುದ್ದಿಯಲ್ಲಿ ಕೊನೆಯ 5 ಸುದ್ದಿಗಳು ಬಾಕಿ ಇದೆ. ಮತ್ತೊಂದು ಬ್ರೇಕ್ ತಗೊಳ್ಳೋದು ಕೂಡ ಬಾಕಿ ಇದೆ. ಬೇಗ ಬರ್ತೀನಿ, ಎಲ್ಲೂ ಹೋಗದೆ ಕಾಯ್ತಾ ಇದೆ. ಬ್ಯಾಕ್ 30 ನಿಮಿಷಗಳ 30 ಸುದ್ದಿ, ಕೊನೆಯ 5 ಸುದ್ದಿಗಳನ್ನ 1 by 1 ನೋಡ್ತಾ ಹೋಗೋಣ. ಓಲಾ ಸಂಸ್ಥೆ ತನ್ನ 1441 ಎಲೆಕ್ಟ್ರಿಕ್ ಸ್ಕೂಟರ್ ಹಿಂಪಡೆದಿದೆ. ದೇಶದ ಹಲವು ಭಾಗಗಳಲ್ಲಿ ನಡೆದಂತಹ ಸರಣಿ ಇವಿ ಬೈಕ್ಗಳ ಅಗ್ನಿ ಅವಘಡ ಮತ್ತು ಬ್ಯಾಟರಿ ಸ್ಫೋಟದಿಂದಾಗಿ ಸಂಸ್ಥೆ ಈ ನಿರ್ಣಯಕ್ಕೆ ಬಂದಿದೆ. ಮಾರ್ಚ್ 26ನೇ ತಾರೀಕು ಪುಣೆಯಲ್ಲಿ ಸಂಭವಿಸಿದ ಅಗ್ನಿ ಅವಘಡದ ತನಿಖೆ ನಡೀತಾ ಇದೆ. ಪ್ರಾಥಮಿಕ ತನಿಖೆ ಪ್ರಕಾರ ಇದೊಂದು ಪ್ರತ್ಯೇಕ ಸಮಸ್ಯೆ ಅಂತ ಹೇಳಿದೆ. ಮುನ್ನೆಚ್ಚರಿಕಾ ಕ್ರಮವಾಗಿ ನಾವು ನಿರ್ದಿಷ್ಟ ಬ್ಯಾಚ್ನ ವಾಹನಗಳನ್ನು ಪರಿಶೀಲಿಸ್ತಾ ಇದ್ವಿ. ಆದ್ದರಿಂದ 1441 ವಾಹನಗಳನ್ನು ಸ್ವಯಂ ಪ್ರೇರಿತವಾಗಿ ಹಿಂಪಡಿತಾ ಇದ್ದೀವಿ ಅಂತ ಓಲಾ ಸಂಸ್ಥೆ ತಿಳಿಸಿದೆ. ಮಹಾರಾಷ್ಟ್ರದ ಮುಂಬೈನಲ್ಲಿ ನಡೆದಂತಹ ಲತಾ ದೀನಾನಾಥ್ ಮಂಗೇಶ್ಕರ್ ಪ್ರಶಸ್ತಿ ಸಮಾರಂಭದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಭಾಗಿಯಾಗಿದ್ದರು. ಲತಾ ದೀನಾನಾಥ್ ಮಂಗೇಶ್ಕರ್ ಮೊದಲ ಪ್ರಶಸ್ತಿ ಪಡೆದ ನಂತರ ಮಾತನಾಡಿದರು ಪ್ರಧಾನಿ ಮೋದಿ ಅವರು. ಲತಾ ಮಂಗೇಶ್ ಸಹೋದರಿ ಪ್ರೀತಿಯ ಸಂಕೇತವಾಗಿದ್ದರು. ಅವರ ಹೆಸರಿನಲ್ಲಿನ ಪ್ರಶಸ್ತಿ ಬೇಡ ಎನ್ನಲು ಸಾಧ್ಯವೇ ಇಲ್ಲ. ಈ ಪ್ರಶಸ್ತಿಯನ್ನು ದೇಶದ ಜನತೆಗೆ ಅರ್ಪಿಸ್ತೀನಿ ಎಂದರು ಪ್ರಧಾನಮಂತ್ರಿ. ಶುಭಂ ಕರೋತಿ ಕಲ್ಯಾಣಂ ಆರೋಗ್ಯವಾದ್ ಸ್ವೀಕಾರ ಹೈ. मैनेजमेंट के सिद्धांतों के अनुसार ಜಮ್ಮು ಕಾಶ್ಮೀರಕ್ಕೆ ವಿಶೇಷ ಸ್ಥಾನಮಾನ ರದ್ದಾದ ಬಳಿಕ ಇದೇ ಮೊದಲ ಬಾರಿಗೆ ಪ್ರಧಾನಿ ನರೇಂದ್ರ ಮೋದಿ ಅವರು ಕಡಿಮೆ ರಾಜ್ಯಕ್ಕೆ ಭೇಟಿ ಕೊಡ್ತಿದ್ರು. 20,000 ಕೋಟಿ ಮೊತ್ತದ ಯೋಜನೆಗಳಿಗೆ ಪ್ರಧಾನಿ ಮೋದಿ ಅವರು ಚಾಲನೆ ಕೊಟ್ಟರು. ಪಲ್ಲಿ ಗ್ರಾಮದಲ್ಲಿ ಭಾರತೀಯ ಕಲೆ ಮತ್ತು ಸಾಂಸ್ಕೃತಿಕ ಪರಂಪರೆಯ ಟ್ರಸ್ಟ್ ಫೋಟೋ ಗ್ಯಾಲರಿಯನ್ನ ಸ್ಥಾಪಿಸಿದೆ. ಈ ಗ್ಯಾಲರಿಯಲ್ಲಿ ಪ್ರಧಾನಿ ಮೋದಿ ಅವರ ಪ್ರತಿಮೆ ನಿರ್ಮಿಸಲಾಗಿದೆ. ಈ ಪ್ರತಿಮೆಯನ್ನ ಖುದ್ದು ಪ್ರಧಾನಿ ಮೋದಿ ವೀಕ್ಷಣೆ ಮಾಡಿದರು. ಐಪಿಎಲ್ನ 37ನೇ ಪಂದ್ಯದಲ್ಲಿ ಮುಂಬೈ ಇಂಡಿಯನ್ಸ್ ವಿರುದ್ಧ ಲಕ್ನೋ ಸೂಪರ್ ಜೈಂಟ್ಸ್ 36 ರನ್ಗಳ ಭರ್ಜರಿ ಜಯ ಸಾಧಿಸಿದರು. ಮೊದಲು ಬ್ಯಾಟ್ ಮಾಡಿದವರು ಲಕ್ನೋ 20 ಓವರ್ನಲ್ಲಿ 168 ರನ್ ಮಾಡಿದರು. ಈ ಗುರಿ ಬೆನ್ನದ್ದವರು ಮುಂಬೈನವರು 20 ಓವರ್ಗಳಲ್ಲಿ 8 ವಿಕೆಟ್ ನಷ್ಟಕ್ಕೆ 132 ರನ್ ಮಾಡೋಕಷ್ಟೇ ಸಾಧ್ಯ ಆಯಿತು. ಇಲ್ಲಿಗೆ ಮುಂಜಾನೆಯ 30 ನಿಮಿಷಗಳ 30 ಸುದ್ದಿ ಮುಗಿಸಿ ನಾನು ಹೋಗಿ ಬರ್ತೀನಿ. ಮತ್ತೆ ಸಿಗ್ತೀನಿ ಮುಂದಿನ ಸುದ್ದಿಗಳಲ್ಲಿ. ಆದರೆ ಪಕ್ಕಾ ನ್ಯೂಸ್ಗೆ ನೀವು ಯಾವಾಗಲೂ ನೋಡ್ತಾ ಇರಿ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.
ಈ ವಾರ್ತೆಯ ಮುಖ್ಯಾಂಶಗಳ ಪ್ರಾಯೋಜಕ